ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಒಂದು ಪ್ರಾಂತ್ಯದಲ್ಲಿ ಕೊಲತಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಪ್ತಮಾತೆಯರ ದೇವಸ್ಥಾನ ಅಕ್ಕ ದೇವತೆಲು ಅಂತ ಒಂದು ಕೋಡ್ಲು ಅನ್ನೋ ಒಂದು ಸ್ಥಳ ಇದು. ನಮಗೆ ಸುಮಾರು ಸತತವಾಗಿ ಒಂದು 5 ವರ್ಷಗಳಿಂದ ನಾವು ಇಲ್ಲಿ ಈ ಒಂದು ದೇವಿಯ ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಸಿದ್ಧಾರ್ಥಿಗಳು ನಮ್ಮ ಎಲ್ಲ ಕಷ್ಟಗಳನ್ನು ಒಂದು ನಿವಾರಣೆ ಆಗ್ತಾ ಇದೆ. పంచ పాండవులు కౌరవులు అందరూ జపం చేసిండే పుణ్యస్థలము. ವರ್ಷಕ್ಕೊಮ್ಮೆ ಆದರೂ ಈ ದೇವತೆಗಳನ್ನ ಸಂದರ್ಶಿಸಿ ಈ ದೇವತೆಗಳ ಒಂದು ಆಶೀರ್ವಾದ ಪಡೆದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಕಷ್ಟ ಅಲ್ಲಿಂದ ನಮ್ಮ ಭಜನೆ ಮುಖಾಂತರ ಎಲ್ಲರೂ ಬಂದು ಇಲ್ಲೆಲ್ಲ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಈ ಒಂದು ನೋಡಿ ಜಾತ್ರೆ ತರ ಸಾವಿರಾರು ಜನಕ್ಕೆ ಅನ್ನದಾನ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಒಂದು ಪ್ರಾಂತ್ಯದಲ್ಲಿ ಕೊಲತಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಪ್ತಮಾತೆಯರ ದೇವಸ್ಥಾನ ಅಕ್ಕ ದೇವತೆಲು ಅಂತ ಒಂದು ಕೋಡ್ಲು ಅನ್ನೋ ಒಂದು ಸ್ಥಳ ಇದು. ಈ ಸ್ಥಳ ಇಡೀ ಭಾರತ ದೇಶಕ್ಕೆ ಬಹಳ ಮಾದರಿಯಾದ ಸ್ಥಳ. ಸುಮಾರು 30-40 ವರ್ಷಗಳ ಮುಂಚೆ ಈ ಒಂದು ಕೋಡ್ಲು ಅನ್ನೋ ಸ್ಥಳಕ್ಕೆ ಸಾವಿರಾರು ಲಕ್ಷಾಂತರ ಜನ ಏನು ಪ್ರತಿಯೊಂದು ಅಮಾವಾಸ್ಯಾಗಾಗ್ಬೋದು, ಇನ್ನಿತರ ಜಾತ್ರಾ ಮಹೋತ್ಸವ ದಿನ ಆಗ್ಬೋದು, ಶಿವರಾತ್ರಿಯಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ತುಂಬ ಒಳ್ಳೆ ಕಾರ್ಯಕ್ರಮಗಳು ನಡೀತವೆ. ನಮಗೆ ಸುಮಾರು ಸತತವಾಗಿ ಒಂದು 5 ವರ್ಷಗಳಿಂದ ನಾವು ಇಲ್ಲಿ ಈ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಯ ಏನು ಶಿವಾಲಯ ಅಂತ ಒಂದು ಸ್ಥಳ ಇದು. ಈ ಒಂದು ದೇವರುಗಳ ನಾವು ಬೆಂಗಳೂರಿಂದ ಪಲ್ಲಕ್ಕಿಗಳ ಮುಖಾಂತರ ಇಲ್ಲಿ ಯಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ ಮೂಲತಃ ಆಂಧ್ರ ಪ್ರದೇಶದ ನಮ್ಮ ಏನು ಪುರುಷೋತ್ತಮ್ ಅವರು ನಮ್ಮ ಬೆಂಗಳೂರಲ್ಲಿರ್ತಾರೆ. ಅವರು ಈ ಒಂದು ದೇವಿಯನ್ನು ಆರಾಧನೆ ಮಾಡ್ತಾರೆ. ಆ ದೇವಿ ಮುಖಾಂತರ ಇವರಿಗೆ ಹಲವಾರು ಜನರಿಗೆ ನ್ಯಾಯ ಏನು ಒಳ್ಳೆಯದು, ಅವ್ರಿಗೆ ಏನೇ ಸಮಸ್ಯೆಗಳಾದ್ರೂ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ತಾಯ್ತೆ ಕಟ್ಟೋದಾಗ್ಬೋದು, ಇನ್ನಿತರ ಒಳ್ಳೆಯ ವಿಚಾರಗಳನ್ನು ಮಾಡಿ ಪುರುಷೋತ್ತಮ್ ಅವರು ಈ ಒಂದು ಸ್ಥಳವನ್ನು ಅವರೇ ನಮ್ಮನ್ನು ಕರ್ಕೊಂಡ್ಬಂದಿದ್ದು. ಅವರು ಕರ್ಕೊಂಡ್ಬಂದು ಇವತ್ತು ಎಷ್ಟು ಸಾವಿರಾರು ಜನಕ್ಕೆ ಒಂದು ಅನ್ನ ಹಾಕುವಂಥ ಶಕ್ತಿ ಆ ದೇವಿ ನಮಗೆ ಕರುಣಿಸಿದ್ದಾರೆ. ಯಾಕೆಂದರೆ ಈ ಒಂದು ಇನ್ನೊಂದು ವಿಶೇಷ ಏನಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಮುತ್ಯಾಲಮ್ಮ ದೇವರು, ಅಲ್ಲಿಂದ ನಾವು ಪಲ್ಲಕ್ಕಿ ಮಾಡಿಕೊಂಡು ಸಪ್ತಮಾತೆಯರಂತ ಏನು ಅಕ್ಕ ತಂಗಿರವ್ರ ಜೊತೆಯಲ್ಲಿ ಹುಟ್ಟಿರ್ತಾರೆ, ಜೊತೆಗೆ ಬೆಂಡನ್ನ ಅಂತ ಒಂದು ಮುನೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಒಂದು ಕುಟುಂಬಕ್ಕೆ ಒಂದು ತವರು ಮನೆಗೆ ಬರೋ ರೀತಿಯಲ್ಲಿ ಆ ಮುತ್ಯಾಲಮ್ಮ ದೇವಿಯನ್ನು ಕರ್ಕೊಬಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿಗೆ ಅರ್ಶಿನ ಕುಂಕುಮ ಕೊಡೋದ್ರ ಮೂಲಕ ಮತ್ತೆ ಆ ಸಪ್ತಮಾತೆಯರ ಕಡೆಯಿಂದ ಆ ತಾಯಿಗೆ ಅರ್ಶಿನ ಕುಂಕುಮ ಕೊಡೋ ರೀತಿಯಲ್ಲಿ ನಾವು ಬಹಳ ವಿಶೇಷವಾಗಿ ಇಲ್ಲಿ ರಾತ್ರಿ ಎಲ್ಲ ಮನರಂಜನೆ ಕಾರ್ಯಕ್ರಮಗಳು, ಏನು ಕೋಲಾಟ, ಚಕ್ಕೆ ಭಜನೆ, ಇನ್ನಿತರ ಹರಭಜನೆ, ಇನ್ನಿತರ ಹಲವಾರು ಸೇವೆಗಳನ್ನು ಮಾಡಿ ಕಳಶಾರಾಧನೆ ಮಾಡಿ ಸುಮಾರು 101 ಜನ ಕಳಶಗಳನ್ನು ಮೆರವಣಿಗೆ ಮಾಡುವ ಮೂಲಕ ಇವತ್ತು ಆ ದೇವರನ್ನ ಪೂಜೆ ಮಾಡಿದ್ದಾರೆ. ಪವಿತ್ರ ಸ್ಥಳಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಕಾರಣ ಇಷ್ಟೇನೆ, ಸುಮಾರು 5 ವರ್ಷಗಳಿಂದನೂ ಸಹ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಊಡಿ ರಾಮಚಂದ್ರ ಅವರ ಒಂದು ನೇತೃತ್ವದಲ್ಲಿ ಊಡಿಯ ಮುತ್ಯಾಲಮ್ಮ ದೇವಿಯನ್ನ ಮತ್ತು ತಿಗಳರಪಾಳ್ಯದ ಎಲ್ಲ ಸಮಸ್ತ ನಾಗರಿಕರ ಒಂದು ಸಮ್ಮುಖದಲ್ಲಿ ಏನು ಪುರುಷೋತ್ತಮ ಸ್ವಾಮಿಗಳೇನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿಂದ ಒಂದು ಪಲ್ಲಕ್ಕಿಯನ್ನ ಮಾಡಿ ಇಲ್ಲಿಗೆ ಮೆರವಣಿಗೆ ತಗೊಂಡ್ಬಂದು ಇಲ್ಲಿ ವಿಶೇಷವಾದಂಥ ಕೊಲತಲ ಅಕ್ಕ ದೇವತೆಗಳು ಅಂತೇಳಿ ಒಂದು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ದೇವಸ್ಥಾನ ಇದು. ಮತ್ತು ಕೊಲತಲ ಮಲ್ಲೇಶ್ವರ ಸ್ವಾಮಿ ಅಂತೇಳಿ ಒಂದು ಶಿವನ ದೇವಸ್ಥಾನ ಸಹ ಇಲ್ಲಿದೆ.
ಈ ಎರಡೂ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಸತತವಾಗಿ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾನು ಕಳೆದ 5 ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೇನೆ. ಇಲ್ಲಿ ಏನು ಭಕ್ತಾದಿಗಳು ನಾವು ಏನು ಆ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮುತ್ಯಾಲಮ್ಮ ದೇವಿಯನ್ನ ಮೆರವಣಿಗೆಯ ಮುಖಾಂತರ ಇಲ್ಲಿ ಕರೆತಂದು ಇಲ್ಲಿ ಒಂದು ದಿನ ರಾತ್ರಿ ತಂಗಿದ್ದೆ. ಅದಲ್ಲಿ ನಮ್ಮ ಎಲ್ಲ ಸಿದ್ಧಾರ್ಥಿಗಳು ನಮ್ಮ ಎಲ್ಲ ಕಷ್ಟಗಳನ್ನು ಒಂದು ನಿವಾರಣೆ ಆಗ್ತಾ ಇದೆ. ನಾವು 5 ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ನಾವು ಏನು ಬೇಡ್ಕೊಂಡು ಅವತ್ತಿನ ರಾತ್ರಿ ನಾವು ಏನು ಮಲಗಿದ್ದೇವೆ, ಖಂಡಿತವಾಗ್ಲೂ ಆ ಎಲ್ಲ ಕಷ್ಟಗಳು ನಿವಾರಣೆ ಆಗುವಂತ ಶಕ್ತಿ ಇಲ್ಲಿದೆ. ಬಹಳ ಶಕ್ತಿಶಾಲಿ ದೇವರು ಇಲ್ಲಿ ಮಾಡಿದ್ರು. ಡೈರೆಕ್ಟರ್ ಆಗಿ ನಾಲ್ಕು ಮೇಲೆ ಅಕ್ಷರ ಬರೆದ್ರು. ಅದರಿಂದ ಇವತ್ತು ನಾವು ಊಡಿ ಚಿನ್ನಿ ಅನ್ನ ಅವ್ರು ನಮ್ಮ ಹತ್ರ ಬಂದರು. ಅವರು ಇಲ್ಲಿ ಕರ್ಕೊಂಡು ಬಂದು ನಾವು ಪೂಜೆ ಎಲ್ಲ ಮಾಡಿಸಿದ್ವಿ. ಸಪ್ತಕನ್ಯಗಳು 101 ಕೊಲಂದಲ್ಲಿ ಸ್ನಾನ ಮಾಡಿ ಅಭಿಷೇಕ ಮಾಡಿ ಇವತ್ತು ವೇಲ ಜನಕ್ಕೆ ಅನ್ನದಾನ ಮಾಡ್ತಾ ಇದ್ರು. ಅವ್ರ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲರೂ ಚೆನ್ನಾಗಿರಬೇಕು. ನಾವು ಬೆಂಗಳೂರಲ್ಲಿ ಸಪ್ತಕನ್ಯಗಳ ಪೂಜೆ ಮಾಡ್ತೀವಿ. ఈ పులిపులతల అక్క దేవతల అనేక జన్మల పుణ్యక్షేత్రంలో పంచ పాండవులు కౌరవులు అందరూ జపం చేసిండే పుణ్యస్థలము. ఈ స్థలంలో ఒక్క దూరు అడుగు పెడితే ಸರ್ವರೋಗ ನಿವಾರಣ ಸಂಪೂರ್ಣವಾಗಿ ನಾವು ಬೆಳಿತೀವಿ. ಇದರಿಂದ ನಾವು ಈ ಪುಲಿಪೊಲಗಳಿಗೆ ಒಂದು 8 ವರ್ಷದಿಂದ ಚಿನ್ನಿ ಅಣ್ಣ ಅವರು ಕಡೆಯಿಂದ ಒಂದು 8-9 ಲಕ್ಷ ಖರ್ಚು ಮಾಡಿ ಅವರು ಅವ್ರನಿಂದ ಇಷ್ಟು ಉದ್ದ ಆಗಿದೆ, ನಮ್ಮಿಂದ ಅವ್ರಿಗೆ ಆಗಿದೆ. ಎಲ್ಲ ಜನ ಚೆನ್ನಾಗಿರಬೇಕು ಅಂತ ನೀವೆಲ್ಲರಿಗೂ ಕೂಡ ಸಹಾಯ ಮಾಡಿ. ಕಡಪ ಜಿಲ್ಲೆ ಏನು ಏಡಕ್ಕಗಾರು ಅಂತ ನಾವೇನು ಹೇಳ್ತೀವಿ, ಈ ಅಕ್ಕ ತಂಗಿಯರೆಲ್ಲನೂ ಮೂಲತಃ ಇವರು ಕರ್ನಾಟಕದವರು. ಅಲ್ಲಿಂದ ಇಲ್ಲಿಗೆ ಅವರನ್ನು ಒಬ್ಬರನ್ನ ದೊಡ್ಡವ್ರನ್ನ ಮದುವೆ ಮಾಡ್ತಾರೆ. ಆ ಮದುವೆ ಮಾಡಿದಾಗ ಅವರಿಗೆ ಬಂದಂಥ ಕಷ್ಟಗಳಿಗೆ ಬೇರೆ ಅಕ್ಕ ತಂಗಿಯರಿಗೆ ಎಲ್ಲನೂ ಒಂದುಗೂಡಿಸ್ಕೊಂಡು ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಪ್ರತೀತಿ ಇದೆ ಇಲ್ಲಿ. ಹಂಗಾಗಿ ಬಹಳ ಶಕ್ತಿ ದೇವತೆಗಳಲ್ಲಿ ಒಂದಾದಂಥ ಈ ಪುಣ್ಯಕ್ಷೇತ್ರ ಬಹಳ 7 ಜನ ಅಕ್ಕ ತಂಗಿಯರು ಏನಂತ ಹೇಳ್ತೀವಿ, ಇವರಲ್ಲಿರ್ತಕ್ಕಂಥ ಬಹಳ ಭಕ್ತಿಪೂರ್ವಕವಾದಂಥದ್ದನ್ನು ಇದೆ. ಇಲ್ಲಿ ಬಂದು ಹೋದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಒಂದು ಪಾಪದ ಒಂದು ಇದೇನಿದೆಯೋ ಅದೆಲ್ಲ ಕಳಚುವಂಥ ಪ್ರಯತ್ನಗಳಾಗ್ತವೆ. ಹಂಗಾಗಿ ಎಲ್ಲರೂ ಸಹ ಇದನ್ನು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಾವು ಈ ಕ್ಷೇತ್ರದ ದೇವಸ್ಥಾನದ ಒಂದು ಟ್ರಸ್ಟಿನ ಪರವಾಗಿ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ. ವರ್ಷಕ್ಕೊಮ್ಮೆ ಆದರೂ ಈ ದೇವತೆಗಳನ್ನು ಸಂದರ್ಶಿಸಿ ಈ ದೇವತೆಗಳ ಒಂದು ಆಶೀರ್ವಾದ ಪಡೆದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಕಷ್ಟ ಕಾರ್ಪಣ್ಯಗಳು ನೆರವೇರ್ತವೆ. ಅದೇ ರೀತಿಯಾಗಿ ಏನು ನಾವು ಬೇರೆಯವರಿಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರನ್ನು ಬೇರೆ ಮನೆಗಳಿಗೆ ಕೊಡ್ತೀವಿ, ಅವರು ಸುಭಿಕ್ಷವಾಗಿ ಚೆನ್ನಾಗಿರಲಿ ಅನ್ನುವಂಥದ್ದು ಒಂದು ಇದಿದೆ. ಹಂಗಾಗಿ ಈ ದೇವತೆಗಳ ಮಹತ್ವ ಇರತಕ್ಕಂಥದ್ದು. ಮತ್ತು ಮನೆಯಲ್ಲಿ ಯಾರೇ ಹೆಣ್ಣು ಮಗು ಕಷ್ಟ ಆದ್ರೂ ಇಲ್ಲಿ ಬಂದು ಹೋಗ್ತಾರೆ. ಇದಕ್ಕೆ ತುಂಬ ವಿಶೇಷ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಪ್ತಮಾತ್ರೆಯ ಒಂದು ವಿಶೇಷ ಶಕ್ತಿಪೀಠವಂಥ ಸ್ಥಳಕ್ಕೆ ಬಂದು ಜಾತ್ರೆ ರೀತಿಯಲ್ಲೇ ಜಾತ್ರೆಗಿಂತ ಹೆಚ್ಚಾಗಿ ಒಂದು ಆಚರಣೆ ಆಡಂಬರ ಎಲ್ಲ ಆಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಆದ್ಯತೆ ಕೊಟ್ಟು ಇಲ್ಲಿ ಎಲ್ಲ ದೇವತೆಗಳ ಆಶೀರ್ವಾದವನ್ನು ನಮ್ಮ BSS ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಉಡಿ ಚಿನ್ನಿಯಣ್ಣನವರು ಮತ್ತು BSS ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಬೇರೆ ಎಲ್ಲ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಈ ಒಂದು ನೋಡಿ ಜಾತ್ರೆ ಥರ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋದು ಅನ್ನೋದು ಒಂದು ವಿಶೇಷ ಒಂದು ದೇವರು ಕೊಟ್ಟಿರೋ ವರನೇ. ಸೊ ನಾನು ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ, ಈ ಚಿನ್ನಿಯಣ್ಣ ಅವರ ಕುಟುಂಬಕ್ಕೂ ಮತ್ತು ಎಲ್ಲ ನಮ್ಮ ಸಂಘಟನೆಯ ಎಲ್ಲ ಬಂಧು ಬಳಗದವರು ಅಲ್ಲಿಂದ ನಮ್ಮ ಭಜನೆ ಮುಖಾಂತರ ಎಲ್ಲರೂ ಬಂದು ಇಲ್ಲೆಲ್ಲ ಈ ಥರ ಸೇರಿ ಇಲ್ಲಿ ಸಪ್ತಮಾತೆ ಹೇಗರಾಕಯ್ಯರವ್ರಿಗೆ ಇಲ್ಲಿ ಒಂದು ಶಾಂತಿಯುತವಾಗಿ ಪೂಜೆಯನ್ನು ಚೆಲ್ಲಿಸಿ ಅವ್ರನ್ನೂ ಸಮಾಧಾನಪಡಿಸಿ ಮತ್ತು ಇಲ್ಲಿ ಬಂದಿರುವಂಥ ಅಕ್ಕ ತಂಗಿಯರೆಲ್ಲನೂ ನಮ್ಮೊಟ್ಟಿಗೇನೋ ಒಂದು ಯಾವ ಥರ ನಾವು ಹೆಣ್ಮಕ್ಳನ್ನ ಒಂದು ಮನೆಗೆ ಕೊಟ್ಟು ತಗೊತೀವೋ ಅದೇ ಥರ ಇವತ್ತು ಇಲ್ಲಿಗೆ ಬಂದುಬಿಟ್ಟು ಅಕ್ಕನವ್ರಿಗೊಂದು ಶಾಂತಿಯುತವಾಗಿ ಅವ್ರಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಮತ್ತು ಇಲ್ಲಿಂದ ನಮ್ಮ ಮುತ್ತೆಲ್ಲ ತಾಯಿನ ಕ್ಷೇಮವಾಗಿ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಊರು ಗ್ರಾಮಸ್ಥರನ್ನು ಅಲ್ಲಿ ಇಡೀ ಜನರನ್ನೆಲ್ಲ ಕ್ಷೇಮವಾಗಿ ಕಾಪಾಡಬೇಕಂತ ಅಮ್ಮನ ಬರಮಾಡ್ಕೊಳ್ಳೋದಕ್ಕೆ ಇದೊಂದು ಸಭೆಯನ್ನೆಲ್ಲ ಮಾಡ್ಕೊಂಡಿರ್ತೀವಿ. ತುಂಬ ಸಂತೋಷ ಆಯಿತು ಇವತ್ತು ಜನಸಾಗರ ನೋಡಿ. ಅಮ್ಮನ ಆಶೀರ್ವಾದ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಸಂತೋಷವಾಗಿ ಜನ ಸೇರಿರೋದಕ್ಕೆ ಇನ್ನೂ ಈ ಜಾಗಕ್ಕೆ ಇನ್ನೂ ಈ ಭಾಗಕ್ಕೆ ಎಲ್ಲರೂ ಬಂದು ಈ ಅಮ್ಮನ ಸೇವೆ ಪಡೆದು ಎಲ್ಲರೂ ಏನು ಕಷ್ಟ ಅವ್ರ ಮನಸ್ಸಲ್ಲಿ ನೋವುಗಳಿದ್ದಾವೆ ಎಲ್ಲ ಪರಿಹಾರ ಆಗಬೇಕಂತ ಅಮ್ಮನ ಬರಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.